ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು NVR ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. PGCET 2025 ಅಪ್ಡೇಟ್ಸ್ಗೆ ಸ್ವಾಗತ. ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳಾದರೆ ನಿಮ್ಮ ಪ್ರಾವಿಷನಲ್ PGCET ರಿಸಲ್ಟ್ಸ್ ಆದರೆ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಅನೇಕ ವಿದ್ಯಾರ್ಥಿಗಳಾದರೆ ಕೇಳ್ತಾ ಇದ್ರು, ಸರ್ ಈ ವರ್ಷ ಯಾಕೆ ಪ್ರಾವಿಷನಲ್ ರಿಸಲ್ಟ್ಸ್ ಆದರೆ ಬಿಟ್ಟಿದ್ದಾರೆ, ಹಾಗೆ ಇದೇ ಫೈನಲ್ಲ, ಅದೇ ರೀತಿ ರ್ಯಾಂಕಿಂಗ್ ಆದರೆ ನಮಗೆ ಬರುತ್ತಾ ಫೈನಲ್ ರಿಸಲ್ಟಲ್ಲೂ, ಆ ಫೈನಲ್ ರಿಸಲ್ಟ್ ಆದರೆ ಯಾವಾಗ ಬರುತ್ತೆ ಅಂತ ಸುಮಾರು ಕ್ವಶನ್ಸ್ ಆದರೆ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಆದರೆ ಈ ವಿಡಿಯೋಲ್ಲಾದರೆ ನೋಡೋಣ. ನೋಡಿ, ಇಲ್ಲೇ KEಯಲ್ಲಿ ನಿನ್ನೆ PGCET ಫಲಿತಾಂಶ ಲಿಂಕ್ ಅಂತ 7/8/2025 ನಿನ್ನೆ ಆದರೆ ಪ್ರಾವಿಷನಲ್ ರಿಸಲ್ಟು ಲಿಂಕ್ ಆದರೆ ಬಿಟ್ಟಿದ್ದಾರೆ. ನೀವಾದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ PGCET 2025 ಪ್ರಾವಿಷನಲ್ ಎಕ್ಸಾಮಿನೇಷನ್ ರಿಸಲ್ಟ್ ಫಾರ್ ಪ್ರೊಫೆಷ್ನಲ್ ಕೋರ್ಸಸ್ ಅಡ್ಮಿಷನ್ಸ್ ಅಂತ ಇಲ್ಲಿ ಸುಮಾರು ವಿದ್ಯಾರ್ಥಿಗಳು, ಸರ್ ಇನ್ನೂ ನಮ್ಮದು MTech ವಿದ್ಯಾರ್ಥಿಗಳಿಗಾದರೆ ಡಿಸ್ಪ್ಲೇ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಯಾರಿಗಾದ್ರೆ ತೋರಿಸ್ತಿದೆ, MBA MCA ವಿದ್ಯಾರ್ಥಿಗಳಾದರೆ ಚೆಕ್ ಮಾಡ್ಕೊಳ್ಳಿ. ಮೇ ಬಿ MTech ವಿದ್ಯಾರ್ಥಿಗಳಿಗೂ ಇವತ್ತು ಇಲ್ಲ ನಾಳೆ ಒಳಗಡೆ ಆದರೆ ತೋರಿಸುತ್ತೆ. ಇದರಲ್ಲಿ ನಿಮ್ಮ CET ನಂಬರು ಹಾಗೆ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದ್ರೆ ನಿಮ್ಮ ಮಾರ್ಕ್ಸ್ ಎಷ್ಟು, ಹಾಗೆ ರ್ಯಾಂಕಿಂಗ್ ಆದರೆ ಎಷ್ಟು ಬಂದಿದೆ ಅಂತ ನಿಮಗಾದರೆ ತೋರಿಸುತ್ತೆ. ಸೊ ನೀವು ಈ ಪ್ರಾವಿಷನಲ್ ರಿಸಲ್ಟು ಏನಾದರೆ ಬಂದಿದೆ, ಇದೇ ಥರ ನಿಮಗೆ ಫೈನಲ್ ರಿಸಲ್ಟ್ ಆದರೆ ಮತ್ತೊಮ್ಮೆ ಬಿಡ್ತಾರೆ. ಈಗಾಗಲೇ ನಾನು ಹಿಂದಿನ ವೀಡಿಯೋಲ್ಲಿ PGCET ರಿಸಲ್ಟು ಯಾವಾಗ ಬರುತ್ತೆ ಅಂತ ಹೇಳಬೇಕಾದ್ರೂ ನಾನು ಆಗಸ್ಟಲ್ಲಿ ಬರುತ್ತೆ ಅಂತ ಹೇಳಿದ್ದೆ. ಸೊ ನೀವು ಆಗಸ್ಟು ಇನ್ನು ಒಂದು 2-3 ಡೇಸಲ್ಲಿ ನಿಮಗೆ ಮೇಯ್ನ್ ರಿಸಲ್ಟ್ ಆದರೆ ರಿಲೀಸ್ ಮಾಡೋ ಚಾನ್ಸಸ್ ಆದರೆ ಇರುತ್ತೆ. ಇದರಲ್ಲಿ ಏನಾದರೆ ನಾನು ಮಾರ್ಕ್ಸ್ ವರ್ಸಸ್ ರ್ಯಾಂಕು ಈ ರೀತಿ ಎಲ್ಲ ವೀಡಿಯೋ ಮಾಡಿದೆ, ಅದೇ ಪ್ರಕಾರ ನೀವು ಒಂದು ನಿಮ್ಮ ಮಾರ್ಕ್ಸ್ಗೆ ಎಷ್ಟು ರ್ಯಾಂಕ್ ಆದರೆ ಬಂದಿದೆ ಅಂತ ಒಮ್ಮೆ ಆದರೆ ಚೆಕ್ ಮಾಡ್ಕೊಳ್ಳಿ. ಇದಾದರೆ ಜಸ್ಟ್ ತಾತ್ಕಾಲಿಕ ಒಂದು ಟೆಂಪ್ರವರಿ ಪ್ರಾವಿಷನಲ್ ರಿಸಲ್ಟ್ಸ್ ಆಗಿರುತ್ತೆ. ನೆಕ್ಸ್ಟು ನಿಮಗೆ ಮೇಯ್ನ್ ರಿಸಲ್ಟ್ ಏನಾದರೆ ಬಿಡ್ತಾರೆ ಅದ್ರ ಮೇಲೇ ನಿಮ್ಮ ರಿಸಲ್ಟ್ ಆದರೆ ಕನ್ಸಿಡರ್ ಆಗೋದು. ಅದಾದ ನಂತರನೇ ನಿಮಗೆ ಕೌನ್ಸ್ಲಿಂಗ್ ಪ್ರೋಸೆಸ್ ಆದರೆ ಸ್ಟಾರ್ಟ್ ಆಗೋದು. ಅನೇಕ ವಿದ್ಯಾರ್ಥಿಗಳಾದರೆ ಕೇಳ್ತಿದ್ರು, ಯಾವಾಗ ಸರ್ ಕೌನ್ಸ್ಲಿಂಗು ಪ್ರೋಸೆಸ್ ಆದರೆ ಸ್ಟಾರ್ಟ್ ಆಗುತ್ತೆ, ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ನಿಮಗೆ ಮೇಯ್ನ್ ರಿಸಲ್ಟು ಇನ್ನೂ ಬರೋದು ಬಾಕಿ ಇದೆ. ಮೇಯ್ನ್ ರಿಸಲ್ಟ್ಸು ಬಂದಾದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, ಆನ್ಲೈನ್ ಕೌನ್ಸ್ಲಿಂಗ್ ಪ್ರೋಸೆಸ್ಸು ಎಲ್ಲ ನಡೆಯುತ್ತೆ. ಸೊ ಈ ವರ್ಷವೂ ಆನ್ಲೈನಲ್ಲೇ ಕೌನ್ಸ್ಲಿಂಗ್ ಪ್ರೋಸೆಸ್ಸು ನಡೆಯಬಹುದು. ಅದ್ರ ಪ್ರಕಾರ ನಾನು ಯಾವ ರೀತಿ ಆದರೆ ಕೌನ್ಸ್ಲಿಂಗ್ ಪ್ರೋಸೆಸ್ ಇರುತ್ತೆ, ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ ಆದರೆ ಪ್ರಿಪೇರ್ ಮಾಡಿಟ್ಕೋಬೇಕು ಅಂತ ಕಂಪ್ಲೀಟಾಗಿ ವಿಡಿಯೋ ಆದರೆ ಮಾಡಿ ತಿಳಿಸ್ಕೊಡ್ತೀನಿ. ಯಾವ ರೀತಿ ಆದರೆ ಕೌನ್ಸ್ಲಿಂಗ್ ಪ್ರೋಸೆಸ್ಸು ಹಾಗೆ ಆಪ್ಷನ್ ಎಂಟ್ರಿ ಎಲ್ಲ ನಡೆಯುತ್ತೆ ಅಂತ. ಅದಕ್ಕೆ ನೀವು ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ಸಲ್ಲಿ ತಪ್ಪದೆ ವೀಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ. ನಿಮಗೆ ಕಂಟಿನ್ಯೂಸ್ ಆಗಿ PGCET ಅಪ್ಡೇಟ್ಸ್ ಆದರೆ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ ಅಪ್ ಟು ನೀವು ಕಾಲೇಜ್ಗೆ ಜಾಯಿನ್ ಆಗೋ ತನಕ. ಸೊ ಈಗ ಪ್ರಾವಿಷನಲ್ ರಿಸಲ್ಟ್ಸ್ ಬಂದಿರೋದನ್ನು ಯಾವ ರೀತಿ ಅಂತ ಚೆಕ್ ಮಾಡ್ಕೊಳ್ಳಿ ಒಮ್ಮೆ. ಇದಾದ ನಂತರ ಮೇಯ್ನ್ ರಿಸಲ್ಟು ಬಂದಾದ ನಂತರ ನಿಮಗೆ ಟಾಪ್ 10 ಕಾಲೇಜಸ್ಸು ಹಾಗೆ ಬೆಸ್ಟ್ ಕಾಲೇಜಸ್ಸು ಹಾಗೆ ಯಾವ್ಯಾವ ಡಾಕ್ಯುಮೆಂಟ್ಸು ರೆಡಿಯಾಗಿ ಇಟ್ಕೋಬೇಕು ನೀವು ಆನ್ಲೈನ್ ಕೌನ್ಸ್ಲಿಂಗ್ ಮಾಡ್ಕೊಳ್ಳೋಕ್ಕೆ ಅಂತ ಎಲ್ಲ ಡೀಟೇಲ್ಡ್ ವೀಡಿಯೋಸಲ್ಲಿ ಮುಂದಿನ ವೀಡಿಯೋದಲ್ಲಿ ಆದರೆ ತಿಳಿಸ್ಕೊಡ್ತೀನಿ. ಆಲ್ ದಿ ಬೆಸ್ಟ್. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವೀಡಿಯೋಲ್ಲಾದರೆ ಸಿಗೋಣ.